ರಾಮನಗರದ ವಿಧಾನಸಭಾ ಕ್ಷೇತ್ರದ ಶಾಸನ ಕ್ಷಮೆ ಕೇಳಬೇಕು ಅಂತೇಳಿ ಪತ್ರಿಕೆ ಸ್ಟೇಟ್ಮೆಂಟ್ಗೆ ನೋಡಿದ್ದೀವಿ. ತಾವೇ ಪತ್ರಿಕೆ ಸ್ಟೇಟ್ಮೆಂಟ್ ಕೂಡ ಬರ್ತಿದ್ದೇವೆ. ತಾಲೂಕು ಶಾಸಕರು ಕ್ಷಮೆ ಕೇಳುವಂಥ ಕೆಲಸ ಏನು ಮಾಡಿದ್ದಾರೆ? ಅಂಬೇಡ್ಕರ್ ಜಯಂತಿಯನ್ನು ಸ್ವಂತ ಹಣದಿಂದ ವಿಜೃಂಭಣೆಯಾಗಿ ಮಾಡಿರೋದ ತಪ್ಪ. 20 ವರ್ಷಗಳಾಯಿತು. 20 ವರ್ಷಗಳ ಹಿಂದೆ ಇರ್ತಕ್ಕಂಥ ಶಾಸಕರು ಯಾರೇ ಆಗಲಿ ಈ ಅಂಬೇಡ್ಕರ್ ಜಯಂತಿಯ ಪರವಾಗಿ ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ವರ್ಗದ ಜನರನ್ನ, ಎಲ್ಲ ಮುಖಂಡರನ್ನ, ದಲಿತ ಸಂಘಟನೆ ಎಲ್ಲರೂ ಕರೆಸಿ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅಂತಂತೇಳಿ ಮಾಡಿರೋದು ಇತಿಹಾಸದಲ್ಲೇ ಇಲ್ಲ. ರಾಮನಗರದಲ್ಲಿ ತಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. 20 ವರ್ಷಗಳಿಂದ 25 ವರ್ಷಗಳಿಂದಲೂ ಕೂಡ ಇಂಥ ಶಾಸಕರ ಮೇಲೆ ನೀವು ಕ್ಷಮೆ ಕೇಳಬೇಕು ಅಂದರೆ ನೀವು ಕ್ಷಮೆ ಕೇಳೋಕ್ಕೆ ನೀವು ಹೇಳಿದಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ನೀವು ಕ್ಷಮೆ ಅಂತ ಕೇಳೋಕ್ಕೆ ನಿಮ್ಗೆ ಯಾವುದೇ ಐತೆ ಅಂತೇಳಿ ಅನೈತಿಕ ಸಂಬಂಧ ಇಲ್ಲ. ಯಾಕೆ ಅಂತಂದರೆ ನಿಮ್ಗೆ ಆ ವಿಚಾರವನ್ನು ಪ್ರಸ್ತಾಪ ಮಾಡೋಕ್ಕೆ ನಿಮ್ಗೆ ಹಕ್ಕೆ ಇಲ್ಲ. ವಿಚಾರವನ್ನು ಅದರಿಂದ ನೀವು ಮಾತಾಡೋಕ್ಕೆ ನಿಮ್ಗೆ ರೈಟ್ಸೇ ಇಲ್ಲ. ಶಾಸಕರಿಂದ ಸಹಾಯವನ್ನು ಪಡೆದಿರೋವರನ್ನೇ ನೀವು ಒಂದು ದಿವಸ ಶಾಸಕರ ವಿರೋಧವಾಗಿ ನೀವು ಹೇಳ್ತೀರಿ ಅಂದರೆ ಅದು ಎಂಥ ನೋವಿನ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಪತ್ರಿಕಾಗೋಷ್ಠಿ ನಿಮಗೆ ಧಿಕ್ಕಾರವನ್ನು ಹೇಳೋಕ್ಕೆ ನೀನು ಇಷ್ಟಪಡ್ತೀನಿ. ಈ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಜನಾಂಗಕ್ಕೋಸ್ಕರ ದುಡಿತಾ ಇದ್ದಾರಲ್ಲ, ಕಷ್ಟ ಸುದ್ದಿಗೆ ಸ್ಪಂದಿಸ್ತಾ ಇದ್ದಾರಲ್ಲ, ಆ ನೋವನ್ನ ಮಾನ್ಯ ಶಾಸಕರು ಆರಿಸ್ತಾ ಇದ್ದಾರಲ್ಲ, ಅದನ್ನ ನೀವು ಸಹಿಸಕ್ಕಾಗ್ದೇನೆ ಕೆಲವರು ಹಿತಪದ ಶಕ್ತಿಗಳು ಅದನ್ನ ನಿಮ್ಮನ್ನು ಎತ್ಕಟ್ಟಿ ದಲಿತರ ನಡುವೆನೆ ಜಗಳವನ್ನು ತಂದಿದ್ದು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದೀರಾ. ಅದು ಯಾವತ್ತೂ ಸಾಧ್ಯ ಆಗಲ್ಲ. ಯಾಕೆಂದರೆ ದಲಿತ ಸಂಘಟನೆಗಳು ಭೌತಿಕವಾಗಿ ಹಿಂದೆ ನಾವು ನೋಡಿದ್ದೀರ. ದಲಿತ ಸಂಘಟನೆಗಳು ಬಡವರ ಪರವಾಗಿ ಯಾವುದು ಅನ್ಯಾಯದ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಇಲ್ಲ ಎಲ್ಲ ಸಮುದಾಯ ಜನರು ಕೂಡ ಇಲ್ಲ ಕೂತಿರ್ತಕ್ಕಂಥದ್ದು. ಆದರೆ ಮಾನ್ಯ ಸ್ನೇಹಿತ ಪತ್ರಿಕಾಗೋಷ್ಠಿಯಲ್ಲಿ ರಾಜಕೀಯ ಪರ್ಕೆ ಚಳವಳಿ ಮಾಡಬೇಕು, ಪರ್ಕೆ ಚಳವಳಿ ಮಾಡ್ತಕ್ಕಂಥ ಮಹಿಳೆಯರು ಕೂತಿದ್ದು ಹಿಂದೆ ಇದ್ದಾರೆ. ಪರ್ಕೆ ಚಳವಳಿ ಮಾಡ್ತಕ್ಕಂಥ ಮಹಿಳೆಯರು ಹಿಂದೆ ಕೂತಿದ್ದಾರೆ. ಅದು ಪ್ರತ್ಯೇಕವಾಗಿ ನಾವು ಕೂಡ ನಾವೇ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ, ನಾವು ಕೂಡ ಚಳವಳಿ ಮಾಡ್ತೀವಿ. ಏನಪ್ಪ, ನೀನು ನಗರಸಭೆ ಚುನಾವಣೆಯಲ್ಲಿ ಶಾಸಕರ ಸ್ವಂತ ದುಡ್ಡಿಂದ ನಿನಗೆ ಟಿಕೆಟ್ ಕೊಟ್ಟು ನಗರಸಭೆ ಚುನಾವಣೆಗೆ 5 ಲಕ್ಷ ಹಣವನ್ನು ಪಡೆದು ಅವ್ರ ಮೇಲೆ ನಿನಗೆ ಹೇಳಕ್ಕೆ ನಿನಗೆ ಯಾವುದೇ ಆಗಲಿ ನಿನಗೆ ಹಕ್ಕಿದೆ. ಯಾವ ರೀತಿ ಹೇಳ್ತಾರೆ, ಅವರಿಂದ ಸಹಾಯ ಪಡೆದು ಅಲ್ಲಿರ್ತಕ್ಕಂಥ ಕೆಲವರು ಸಹಾಯವನ್ನು ಪಡೆದೇನೆ ಇಲ್ದವ್ರು ಯಾರಿದ್ದಾರೆ? ಸಹಾಯವನ್ನು ಪಡ್ಕೊಂಡಿರೋರೇನೆ ಇವತ್ತಿನ ದಿವಸ ಶಾಸಕರ ವಿರುದ್ಧವಾಗಿ ನೀವು ಮಾತಾಡ್ತೀರ ಅಂತಂದರೆ ನಿಮಗೆ ನಾಚಿಕೆ ಆಗೋದು. ಅಂಬೇಡ್ಕರ್ ಜಯಂತಿನ ಎಲ್ಲ ಆಕಾಶ ನೋಡೋಕ್ಕೆ ನುಗ್ಲಾಕೆ ಅಂಬೇಡ್ಕರ್ ಜಯಂತಿನ ಮಾಡಿ ನಿಮ್ಮ ಭೀಮೋತ್ಸವ ಜಯಂತಿನ ಕೆಳಗಡೆ ಬೆಚ್ಚ ಮಾಡಿದ್ರಿ. ಶಾಸಕರಿ ಅನ್ನೋರು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಡಾಕ್ಟರ್ ಸಮೇತ ಎತ್ಕೊಬನ್ನಿ ನೋಡೋದು. ಅದು ವಿಚಾರದಲ್ಲಿ ಪ್ರಶ್ನೆ ಶಾಸಕರು ಹೇಳಿದ್ದು ಕೆಲವು ದಲಿತ ಸಂಘಟನೆ ಮುಖಂಡಗಳು ಈ ರೀತಿ ಮಾಡ್ತದ್ದು ಸರಿಯಲ್ಲ ಅಂತೇಳಿ ಹೇಳಿರ್ತಕ್ಕಂಥ ವಿಚಾರನ ನೀವು ಯಾವುದೋ ಒಂದು ಲಾಭಕ್ಕೋಸ್ಕರ, ಯಾವುದೋ ಒಂದು ಅವಿನಸ್ಗೋಸ್ಕರ ನೀವು ಈ ರೀತಿ ಮಾಡ್ತದ್ದು ಸರಿಯಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತೀನಿ. ಗೊತ್ತಿದೆ ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿರ್ತಕ್ಕಂಥ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಪ್ರಾರಂಭಿಕ ಇದ್ದಾರೆ. ಅದರಿಂದ ನಮ್ಗೆ ಹೆಮ್ಮೆ ಅಂತ. ಕೆಲವರು ಬಿಡದಿ ಹೋಬಳಿಯಲ್ಲಿ ಯಾವ ಫ್ಯಾಕ್ಟ್ರಿಗಳ ಹತ್ರ, ಯಾವ ಜಮೀನುಗಳ ಹತ್ರ ನ್ಯಾಯ ಬಂದಿರ್ತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡಿ ಏನೇನು ಅನ್ಯಾಯಗಳು ಮಾಡಿದ್ದೇನೆ ಅಂತ ಬಿಡದಿ ಹೋಬಳಿಯಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನೀವು ಶಾಸಕರ ವಿಚಾರವಾಗಿ ಹೇಳಕ್ಕೆ ನಿಮ್ಗೆ ಯಾವುದೇ ಹಕ್ಕಿಲ್ಲ. ಹಾಗಾಗಿ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ನೋಡಿ, ಆದರೆ ನಮ್ಮ ಸಂಘಟನೆಗಳಲ್ಲಿ ಹಲವಾರು ಸಂಘ 10 ಲಕ್ಷ ಸಂಘ ಇದೆ, 10 ಲಕ್ಷ ಹೆಚ್ಚಿಗೆ ಸಂಘ ಇದೆ. ದಲಿತ ಸಂಘಟನೆಗಳು ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಸಂಘಟನೆಯನ್ನ ಅವ್ರ ಸ್ವಾರ್ಥಕ್ಕೋಸ್ಕರ ಹೊಡೆದು ಹಾಳು ಮಾಡಿ ಆ ಸಂಘವನ್ನು ಅವರ ಸ್ವಂತ ಉಪಯೋಗಿಸ್ಕೊತಾ ಇದ್ದಾರೆ. ಇದು ನಾನು ಹೇಳಿದ್ದೆಲ್ಲ. ರಾಜರತ್ನ ಅಂಬೇಡ್ಕರ್ ಅಧ್ಯಕ್ಷರು ಬಾಬಾ ಸಾಹೇಬರ ಅಂಬೇಡ್ಕರ್ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಈ ಒಂದು ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಹಂಗಾಗಿ ಅವ್ರು ಕ್ಷಮೆ ಕೇಳೋಕೆ ನೀವು ಯಾರು ಹೇಳೋಕ್ಕಾಗುತ್ತಾ? ಪ್ರಶ್ನೆ ಮಾಡೋಕ್ಕಾಗುತ್ತಾ? ಅದನ್ನ ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಷ್ಟು ಮಾತನ್ನ ಮುಗಿಸ್ತಾ ಇದ್ದೀನಿ.